ಗ್ಯಾಸ್ ಡೆಲಿವರಿ ಬಾಯ್ ನಿಂದ ಅತ್ಯಾಚಾರಕ್ಕೆ ಪ್ರಯತ್ನ ನಡೆಸಲಾಗಿದೆ. ಮಠ ಮಧ್ಯಾಹ್ನವೇ ಮಹಿಳೆಯ ಮೇಲೆ ಎರಗಿದ್ದಾನೆ ಕಾಮುಕ. ಇದು ಚಾಮರಾಜನಗರ ತಾಲೂಕಿನ ಸಂತೆಮರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಮಠ ಮಧ್ಯಾಹ್ನವೇ ಕಾಮುಕ ಈ ಕೃತ್ಯ ಎಸಗೋದಕ್ಕೆ ಮುಂದಾಗಿದ್ದಾನೆ. ಗ್ಯಾಸ್ ಡೆಲಿವರಿ ಬಾಯ್ ಈತನಿಂದ ಅತ್ಯಾಚಾರಕ್ಕೆ ಪ್ರಯತ್ನ ನಡೆದಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು, ಚಾಮರಾಜನಗರ ತಾಲೂಕಿನ ಸಂತೆಮರಹಳ್ಳಿಯಲ್ಲಿ ಘಟನೆ ನಡೆದಿದೆ. ಮನೆ ಬಾಗಿಲು ತಟ್ಟಿ ಗ್ಯಾಸ್ ತೆಗೆದುಕೊಳ್ಳಿ ಅಂತ ಹೇಳಿದಾನೆ ಆರೋಪಿ. 950 ರೂಪಾಯಿ ಕೊಟ್ಟು ಗ್ಯಾಸ್ ಅನ್ನ ತೆಗೆದುಕೊಂಡಿದ್ರು ಮಹಿಳೆ. ಅಡುಗೆ ಮನೆ ಫೋಟೋ ತೆಗಿಬೇಕು ಅಂತ ಹೇಳಿ ಈತ ಒಳಗೆ ಬಂದಿದ್ದಂತೆ. ಮನೆಯೊಳಗೆ ಬರ್ತಿದ್ದಂತೆ ಬಾಗಿಲು ಹಾಕಿ ಅತ್ಯಾಚಾರಕ್ಕೆ ಈತ ಪ್ರಯತ್ನವನ್ನ ಮಾಡಿದಾನೆ. ಕಿರುಚಾಡಿದಾಗ ಕೊಲೆ ಮಾಡೋದಾಗಿ ಧಮಕಿ ಕೂಡ ಹಾಕಿದ್ದ ಆರೋಪಿ. ಸ್ಥಳೀಯರು ಬರ್ತಿದ್ದಂತೆ ಪರಾರಿ ಆಗಿದ್ದಾನೆ ಆರೋಪಿ ಮಹೇಶ್. ಈಗಾಗಲೇ ಸಂತ್ರಸ್ತೆಯ ದೂರಿನ ಮೇರೆಗೆ ಗ್ಯಾಸ್ ಡೆಲಿವರಿ ಬಾಯ್ ಮಹೇಶನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಸಂತೆಮರಹಳ್ಳಿ ಪೊಲೀಸರು. ಮೇ 21ನೇ ತಾರೀಕು ನಡೆದಂತಹ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈತ ಅಂದ್ರೆ ಮೊದಲೇ ಪರಿಚಯ ಇತ್ತ ಇಂತಹ ಒಂದು ಕೃತ್ಯಗಳ ಬಗ್ಗೆ? ಈ ಹಿಂದೆ ಏನಾದರೂ ಈತನ ವಿರುದ್ಧ ಕಂಪ್ಲೇಂಟ್ ದಾಖಲ ಆಗಿತ್ತಾ? ಹೇಗೆ? ಇಲ್ಲ, ಇವನ ಮೇಲೆ ಯಾವುದೇ ರೀತಿಯ ಪ್ರಕರಣಗಳು ದಾಖಲಾಗಿಲ್ಲ. ಆದರೆ ರೆಗ್ಯುಲರ್ ಆಗಿ ಇವನು ಗ್ಯಾಸ್ ಸರಬರಾಜು ಮಾಡೋ ಒಂದು ಖಾಸಗಿ ಏಜೆನ್ಸಿಯ ಒಂದು ಗ್ಯಾಸ್ ಸಿಲಿಂಡರ್ಗಳನ್ನ ಸರಬರಾಜು ಮಾಡುವ ಒಂದು ವೃತ್ತಿಯಲ್ಲಿ ತೊಡಗಿದ. ಮಾಮೂಲಿ ಅಂತ ಹೋಗಿದ್ದಾನೆ ಸಂತೆಮರಹಳ್ಳಿಗೆ. ಮೇ 21ನೇ ತಾರೀಕು ಒಂದು ಮಹಿಳಾ ಒಂದು ಮನೆ ಮುಂದೆ ನಿಲ್ಲಿಸಿ ಗ್ಯಾಸ್ ತೆಗೆದುಕೊಳ್ಳಿ ಅಂತ ಒತ್ತಾಯ ಮಾಡಿದ್ದಾನೆ. ಅವ್ರು ನಾವು ಗ್ಯಾಸ್ ಬುಕ್ ಮಾಡಿದಿಲ್ಲ, ನಮಗೆ ಬೇಕು, ಗ್ಯಾಸ್ ಬೇಡ ಅಂತ ಹೇಳಿದ್ದಾರೆ. ಆದ್ರೂ ತಗೊಳ್ಳಿ ಮೇಡಮ್, ಕೊಡ್ತೀನಿ ಅಂತ ಹೇಳಿ ಇದ್ದಾನೆ. ಅವು ಅಮ್ಮ ಆ ಮಹಿಳೆ 950 ರೂಪಾಯಿ ಕೊಟ್ಟು ಗ್ಯಾಸ್ ಅನ್ನ ಬುಕ್ ಮಾಡಿದ್ದಾರೆ. ಜೊತೆಗೆ ತಗೊಂಡಿದ್ದಾರೆ, ಗ್ಯಾಸ್ ಸಿಲಿಂಡರ್ ತಗೊಂಡಿದ್ದಾರೆ. ಮೇಡಮ್, ನಂಗೆ ಒಂದು ಇದಾಗಬೇಕು, ಒಂದು ಅಪ್ಲೋಡ್ ಮಾಡಬೇಕು, ನಾವು ಡೆಲಿವರಿ ಮಾಡಿರೋದಕ್ಕೆ ಒಂದು ಫೋಟೋ ಬೇಕು, ನಿಮ್ದು ಅಡುಗೆ ಮನೆ ಫೋಟೋ ಬೇಕು ಅಂತ ಹೇಳಿ ಅಡುಗೆ ಮನೆಗೆ ಹೋಗಿದ್ದಾನೆ. ಅಡುಗೆ ಮನೆಗೆ ಹೋಗಿ ಅಮ್ಮ ಕಿಟಕಿ ಬಾಲ್ ತೆಗೆದು ಫೋಟೋಗೆ ರೆಡಿ ಆಗ್ತಿದ್ದಂತೆ ಆ ಮಹಿಳೆ ಮೇಲೆ ಎರಗಿದ್ದಾನೆ. ಏಕಾಏಕಿ ಕಮ್ಮ ಪಿಪಾಸು ಎರಗಿದ್ದಾನೆ. ಆ ಸಂದರ್ಭದಲ್ಲಿ ಮಹಿಳೆ ಈ ಒಂದು ಘಟನೆಯಿಂದ ವಿಚಲಿತರಾಗಿ ಕೂಗಿಕೊಂಡಿದ್ದಾರೆ. ಹಾಗಾಗಿ ಅಕ್ಕಪಕ್ಕದವ್ರು ಬಂದ ತಕ್ಷಣ ಆ ಗ್ಯಾಸ್ ಏನು ಬಾಯಿದಾನೆ ಅವನು ಮಹೇಶ್ ಅಂತ, ಅವನು ಗ್ಯಾಸ್ ಏಜೆನ್ಸಿಯ ಒಬ್ಬ ನೌಕರ, ಅವನು ಅಲ್ಲಿಂದ ಪರಾರಿ ಆಗಿದ್ದಾನೆ. ನಂತರ ಮಹಿಳೆ ಸುಧಾರಿಸಿಕೊಂಡು ಸಂತೆಮರಹಳ್ಳಿ ಸ್ಟೇಷನ್ಗೆ ಕಳೆದ 2-3 ದಿವಸಗಳಿಂದ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಈಗ ಆತನನ್ನ ಜೈಲಿಗಟ್ಟಿದ್ದಾರೆ. ಆತ ಎಲ್ಲಿ, ಅವನು ಏನು ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಅವನು ಚಾಮರಾಜನಗರದವನು ಅಂತ ಗೊತ್ತಾಗಿದೆ, ಬಟ್ ಇನ್ನು ಅವನ ಪೂರ್ವಪರ ಏನು ಅಂತ ಗೊತ್ತಾಗಿಲ್ಲ. ಬಟ್ ಚಾಮರಾಜನಗರದವನು ಖಾಸಗಿ ಏಜೆನ್ಸಿಯ ಒಂದು ನೌಕರ ಅಂತ ಗೊತ್ತಾಗಿದೆ. ಅಂದ್ರೆ ಈ ಮಹಿಳೆ ಯಾವುದೇ ರೀತಿಯಂತ ಗ್ಯಾಸ್ ಅನ್ನ ಬುಕ್ ಮಾಡಿರ್ಲಿಲ್ಲ, ಆತನೇ ನೇರವಾಗಿ ಬಂದ, ಅಂದ್ರೆ ಉದ್ದೇಶಪೂರ್ವಕವಾಗಿ ಈತ ಬಂದಿದ್ದ ಅಲ್ಲಿ? ಹೇಗೆ ವಿಚಾರ? ಹೌದು, ಖಂಡಿತ ಮನೆ ಮುಂದೆ ಬಂದು ಗ್ಯಾಸ್ ವಾಹನವನ್ನು ನಿಲ್ಲಿಸಿ ಗ್ಯಾಸ್ ತೆಗೆದುಕೊಳ್ಳಿ ಹೋಗಿದ್ದಾನೆ. ಆದ್ರೆ ಆ ಮಹಿಳೆ ಮನೆ ಒಳಗಡೆ ಎತ್ಕೊಂಡು ನಾವು ಗ್ಯಾಸ್ ಬುಕ್ ಮಾಡಿಲ್ಲ, ನಮ್ಗೆ ಗ್ಯಾಸ್ ಬೇಡ ಅಂತ ಹೇಳಿದ್ರೆ, ಆದ್ರೂ ಪರವಾಗಿಲ್ಲ ತಗೊಳ್ಳಿ ಮೇಡಮ್ ಅಂತ ಅವ್ರು ಬೇರೆ ಕಡೆ ಎಲ್ಲ ಹೊರಗಡೆ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ರು. ಆ ಸಂದರ್ಭದಲ್ಲಿ ಹೋಗಿ ಇವನು ಪರವಾಗಿಲ್ಲ ತಗೊಳ್ಳಿ ಅಂತ ಒತ್ತಾಯ ಮಾಡಿದ್ದೇನೆ. ಮನೆ ಮುಂದೆ ಬಂದಂತ ಗ್ಯಾಸ್ ಅನ್ನ ಯಾಕೆ ಬಿಡೋದು ಅಂತ ಹೇಳಿದ್ರು. 950 ರೂಪಾಯಿ ಕೊಟ್ಟು ಗ್ಯಾಸ್ ಪುಸ್ತಕವನ್ನು ಕೊಟ್ಟು ಸಿಲಿಂಡರ್ನ ಪರ್ಚೇಸ್ ಮಾಡಿದ್ರೆ. ಪರ್ಚೇಸ್ ಮಾಡಿದ ನಂತರ ಒಳಗೆ ಬಂದು ಈ ತರ ನಿಮ್ಮ ಫೋಟೋ ತೆಗಿಬೇಕು, ನಾವು ಆನ್ಲೈನ್ಲಿ ಅಪ್ಲೋಡ್ ಮಾಡಬೇಕು, ನಿಮ್ಗೆ ಗ್ಯಾಸ್ ಡೆಲಿವರಿ ಮಾಡಿರೋದಕ್ಕೆ ನಾವು ಸಾಕ್ಷಿ ಬೇಕು ಅಂತ ಕೇಳ್ಬೇಕಾ ನಂಬ್ಕೊಂಡಿದ್ದಾರೆ. ಯಾಕಂದ್ರೆ ಮಾಮೂಲಿ ಬರ್ತಾ ಇದ್ನಲ್ಲ, ಹಾಗಾಗಿ ನಿರ್ಬೋಧನ ಅಂತ ನಂಬ್ಕೊಂಡಿದ್ದಾರೆ. ಆ ನಂಬಿಕೆ ಮೇಲೆ ಒಳಗಡೆ ಬಿಟ್ಟಿದ್ದಾರೆ. ಒಳಗಡೆ ಹೋದ ತಕ್ಷಣ ಒಂದು ಫೋಟೋವನ್ನು ತೆಗೆದಿದ್ದಾನೆ. ಅಡಿಗೆ ಮನೆಯಲ್ಲಿ ಆ ಗ್ಯಾಸ್ ಸಿಲಿಂಡರ್ ಪಕ್ಕ ಮಹಿಳೆಯನ್ನ ನಿಲ್ಲಿಸಿ ಒಂದು ಫೋಟೋವನ್ನು ತೆಗೆದಿದ್ದಾನೆ. ತೆಗೆದ ತಕ್ಷಣ ಆಕೆಯ ಮೇಲೆ ಏಕಾಏಕಿ ಎರಗಿದ್ದಾನೆ. ಇದರಿಂದ ಆಕೆ ವಿಚಲಿತರಾಗಿ ತಕ್ಷಣ ಕೂಕೊಂಡಿದ್ದಾರೆ. ಕೂಕೊಂಡ ತಕ್ಷಣ ಅಕ್ಕಪಕ್ಕದ ಓಡ್ ಬಸ್ಸಿದಂಗೆ ಅವನು ಹೊರಗಡೆ ಬಂದು ವಾಹನವನ್ನ ಎತ್ಕೊಂಡು ಪರಾರಾಗಿದ್ದಾನೆ. ತಕ್ಷಣ ಆಮೇಲೆ ಸಂತೆಮರಹಳ್ಳಿ ಸ್ಟೇಷನ್ಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಈತನನ್ನ ಬಂಧಿಸಿದ್ದಾರೆ. ಎಲ್ಲಿ ಈತ ಇದ್ದ ಅಂದ್ರೆ ಏನಾದ್ರು ಎಸ್ಕೇಪ್ ಆಗುವಂತ ಪ್ರಯತ್ನವನ್ನ ಏನಾದ್ರು ಆತ ಮಾಡಿದ್ನ? ಇದು ಗೊತ್ತಾದಾಗ ಯಾರಾದ್ರೂ ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿ? ಇಲ್ಲ, ಅವನು ಮತ್ತೆ ಚಾಮರಾಜನಗರಕ್ಕೆ ಬಂದ್ಬಿಟ್ಟಿದ್ದಾನೆ. ಚಾಮರಾಜನಗರದ ಗ್ಯಾಸ್ ಏಜೆನ್ಸಿ ಇದು. ಚಾಮರಾಜನಗರಕ್ಕೆ ಬಂದಿದ್ದಾನೆ. ಬಂದ ತಕ್ಷಣ ಆ ಕಡೆ ದೂರ ದಾಖಲಾದ ತಕ್ಷಣ ಪೊಲೀಸರು ಅವನನ್ನ ಚಾಮರಾಜನಗರಕ್ಕೆ ಬಂದು ಅವನು ಗ್ಯಾಸ್ ಏಜೆನ್ಸಿ ಮಾಲೀಕರನ್ನು ವಿಚಾರಿಸಿ ಯಾರು ಗ್ಯಾಸ್ ಬುಕ್ ಮಾಡಿ ಇದು ಮಾಡ್ತಿದ್ದ, ಅವನು ಡೆಲಿವರಿ ಬಾಯ್ ಯಾರು ಅಂತ ಕೇಳಿ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ನವಿತಾಜಿ. ಓಕೆ, ಈಗ ಅಂದ್ರೆ ಆತ ಎಷ್ಟು ವರ್ಷದಿಂದ ಆ ಗ್ಯಾಸ್ ಏಜೆನ್ಸಿಯಲ್ಲಿ ವರ್ಕ್ ಮಾಡ್ತಾ ಇದ್ದ? ಆತನ ಪೂರ್ವಾಪರಗಳ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಆ ತರದ್ದು ಯಾವುದೋ ಮಾಹಿತಿ ಇಲ್ಲ. ಪೂರ್ವಾಪರ ಅಂತಂದ್ರೆ ಇದುವರೆಗೆ ಅವನು ಅಲ್ಲಿ ಗ್ಯಾಸ್ ಏಜೆನ್ಸಿನ ಕಳೆದ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ಆ ಒಂದು ಪರಿಚಯದ ಮೇಲೆ ಆ ಮಹಿಳೆ ಅವ್ರನ್ನ ಗ್ಯಾಸ್ ಬುಕ್ ಮಾಡಿದ್ರು ಸಹ ತಗೊಳಕ, ಯಾಕಂದ್ರೆ ಮಾಮೂಲಿ ಬರ್ತಾ ಇದ್ದಲ್ಲ ಅನ್ನೋ ಕಾರಣಕ್ಕೆ ಒಳಗಡೆ ಬಿಟ್ಟಿದ್ದಾರೆ, ಮನೆ ಒಳಗಡೆ ಬಿಟ್ಟಿದ್ದಾರೆ. ಅದೇ ಅವರ ಮಹಿಳೆಯ ನಂಬಿಕೆಯನ್ನು ಹುಸಿಗೊಳಿಸಿ ಆತ ಅವ್ರ ಮೇಲೆ ಒಂದು ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಬಟ್ ಯಾವುದೇ ರೀತಿಯ ಅಪಾಯ ಆಗಿಲ್ಲ ಅಂತ ಇದಾಗಿ ಪೊಲೀಸರು ತಿಳಿಸ್ತಾ ಇದ್ದಾರೆ. ಈಗ ಅವನ ಚಾಮರಾಜನಗರಕ್ಕೆ ಬಂದು ಅರೆಸ್ಟ್ ಮಾಡಿ ಅವನನ್ನು ಜೈಲ್ಗಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ.